ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ಹೆಣ್ಣು ಮಕ್ಕಳನ್ನ ಹುಟ್ಟಿಸಿರೋ ಅಂಥ ಎಲ್ಲ ತಾಯಿಯಂದ್ರಿಗೂ ಈ ವಿಡಿಯೋ ಅಂತಲೇ ಹೇಳ್ಬೋದು. ಸ್ವಲ್ಪ ಯೂಸ್ಫುಲ್ ಇನ್ಫಾರ್ಮೇಷನ್ ವೀಡಿಯೋ ಆಗಿರುತ್ತೆ. ಹಾಗೆ ನನ್ನ ಬಗ್ಗೆ ನಾನು ಶೇರ್ ಮಾಡ್ಕೊಬೇಕು ಒಂದು ವಿಷಯ, ಅದನ್ನು ಶೇರ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಫ್ರೆಂಡ್ಸ್, ನಮಗೆ ಮಕ್ಕಳಾಗಿದೆ ಅಂದಿದ ತಕ್ಷಣವೇ ನಮ್ಗೆ ಎಷ್ಟೆಲ್ಲ ಜವಾಬ್ದಾರಿ ಇರುತ್ತಲ್ವಾ. ಏನೇ ನಾವು ತಿಂತೀವೋ ಬಿಡ್ತೀವೋ ಅದು ಬರಲ್ಲ, ಮಕ್ಳಿಗೆ ಏನಾದರೂ ಮಾಡಲೇಬೇಕು. ಈಗಿನ ಕಾಲದಲ್ಲಿ ನಾವು ಮಕ್ಳಿಗೆ ಎಷ್ಟು ಅಂತ ಅಮೌಂಟು ದುಡ್ಡು ಎಷ್ಟೇ ಎತ್ತಿಕೊಟ್ರು ಸಾಕಾಗೋದೇ ಇಲ್ಲ. ಯಾಕಂದರೆ ಇವಾಗ ನೋಡಿ, ಒಂದು ತರಕಾರಿ ಬೆಲೆನೇ ಎಷ್ಟು ಇದೆ ಅಲ್ವಾ. ಒಂದು 1/4 kg ಮೂಲಂಗಿ 60 ರೂಪಾಯಿ, ಬರೀ ಒಂದು 2-3 ಮೂಲಂಗಿ ಬರುತ್ತೆ, ಅಷ್ಟಕ್ಕೆ 60 ರೂಪಾಯಿ. ಸೊ ಇಷ್ಟೊಂದು ದುನಿಯಾ ದುಬಾರಿ ಆಗ್ತಿದ್ದಾಗ ನಾವು ನಮ್ಮ ಮಕ್ಕಳಿಗೆ ಅಂತ ಏನೂ ಸೇವಿಂಗ್ಸ್ ಮಾಡಿಲ್ಲ ಅಂದರೆ ಮುಂದಕ್ಕೆ ಅವ್ರ ಲೈಫ್ ಹೆಂಗಾಗಿರುತ್ತೆ ಹೇಳಿ. ಸೊ ಅದಕ್ಕೆ ನಾವು ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು, ಸೊ ನನಗೆ ಹೆಣ್ಣು ಮಗು ಆಗಿದೆಯಲ್ಲ, ತಾಯಿಯಾಗಿ ನನ್ನ ಮಗಳಿಗೆ ನಾನು ಸ್ವಲ್ಪ ಇವಾಗಿಂದಾನೆ ಅಮೌಂಟ್ನ ಸೇವಿಂಗ್ಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಅದಕ್ಕೆ ನಾನು ನನ್ನ ಮಗಳು ಕೃತಿಕ್ಷಾಗೋಸ್ಕರ ಮನಿ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದೆರಡು ತಿಂಗಳಿಗೆ ಅವಳಿಗೆ 2 ವರ್ಷ ಆಗುತ್ತೆ, ಅವಳ ಬರ್ಡೇ ಕೂಡ ಬಂದುಬಿಡುತ್ತೆ. ಸೊ ನಾನು ಇವಾಗಿಂದನೇ ಅವಳಿಗೋಸ್ಕರ ದುಡ್ಡು ಎತ್ತಿಡ್ತಾ ಇದ್ದೀನಿ. ನಾಳೆ ದಿವಸ ಅವಳಿಗೆ ಓದ್ಸೋಕ್ಕೆ, ಅವಳಿಗೆ ಮದುವೆ ಮಾಡ್ಸೋಕ್ಕೆ, ಅವಳಿಗೆ ಏನಾದರೂ ಗೋಲ್ಡ್ ಮಾಡ್ಸೋಕ್ಕೆ ಇದಕ್ಕೆಲ್ಲ ಬೇಕೇ ಬೇಕಲ್ವಾ. ಕಿವಿಗೆ ಹಾಕೊಂತ ಇದೆಯಾ? ಲೇ, ಕುಡಿಬೇಕು ಹಾಲು, ಕಿವಿಗೆ ಹಾಕೊಳ್ಳೋದಲ್ಲ ಬುಜ್ಜ. ನನ್ನ ಮಗಳು ನೋಡಿ ಫ್ರೆಂಡ್ಸ್, ಕಿವಿಗೆ ಹಾಕ್ಕೊತಾ ಇದ್ದಾಳೆ ಹಾಲು. ಸೊ ನನ್ನ ಮಗಳಿಗೋಸ್ಕರ ನಾನು ಇವಾಗಿಂದನೇ ದುಡ್ಡು ಸೇವಿಂಗ್ಸ್ ಮಾಡಿದ್ರೆ ನಾಳೆ ದಿವಸ ಎಷ್ಟೋ ಒಂದಷ್ಟು ಅಮೌಂಟ್ ಆಗುತ್ತೆ ಅವಳಿಗೆ. ಯಾಕಂತಂದರೆ ಇವಾಗ ಎಷ್ಟು ಖರ್ಚು ಆಗ್ತಾಯಿದೆ, ಎಲ್ಲದರಲ್ಲೂ ಖರ್ಚೆ. ಇವಾಗ ತರಕಾರಿನೂ ಬೆಲೆ ಜಾಸ್ತಿ, ಗೋಲ್ಡು ಬೆಲೆ ಜಾಸ್ತಿ, ಏನೇ ಮುಟ್ಟಿದ್ರು ಎಲ್ಲನೂ ದುಡ್ಡು ಜಾಸ್ತಿನೇ. ನಮ್ಮಂಥವ್ರು ಇರೋಕ್ಕಾಗುತ್ತೆ, ಬದುಕೋಕ್ಕಾಗುತ್ತೆ? ನಾಳೆ ದಿವಸ ನನ್ನ ಮಗಳನ್ನ ನಾನು ಸಾಕಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ನಾವು ಇವಾಗಿಂದನೇ ಏನೂ ಮಕ್ಳಿಗೆ ಮಾಡಲಿಲ್ಲ ಅಂತಂದರೆ ನಾಳೆ ದಿವಸ ಅವ್ರನ್ನ ನೋಡ್ಕೊಳ್ಳೋರು ಯಾರು? ಒಂದು ವೇಳೆ ನಾವಿಲ್ಲ, ತಂದೆ ತಾಯಿಗೆ ನಾವಿಲ್ಲ ಅಂತಂದರೆ ನಾಳೆ ದಿವಸ ನಮ್ಮ ಮಕ್ಳಿಗೆ ಯಾರು ಆಗ್ತಾರೆ? ಆ ಮಕ್ಳು ಹೆಂಗೆ ಬದುಕಬೇಕು? ಈಗ ನನ್ನ ಹಸ್ಬೆಂಡೇ ನೋಡಿ, ಚಿಕ್ಕ ವಯಸ್ಸಲ್ಲೇ ಅಂದರೆ ಓದೋ ವಯಸ್ಸಲ್ಲೇ ಅವ್ರ ತಂದೆ ತಾಯಿ ಹೊರಟೋದ್ರು. ಅವ್ರಿಗೆ ರಿಲೇಟಿವ್ಸು ನಮ್ಮನೆ ಮಗ, ನಮ್ಮ ಮಕ್ಕಳು ಅಂತ ಎಷ್ಟೇ ಅಂದರೂ ಕೂಡ ಕೊನೆಗೆ ಆಸ್ತಿ ಪಾಸ್ತಿ ಅಂತ ಬಂದಾಗ ಎಲ್ಲರೂ ಇವ್ರಿಗೆ ಮೋಸ ಮಾಡಿದವರೇ ಆಗೋಗ್ಬಿಟ್ರು. ಅಂದರೆ ಇವ್ರ ಆಸ್ತಿ ಇವ್ರಿಗೆ ಬರ್ದಿರೋ ಥರ ಆಗ್ಬಿಡ್ತು. ದುಡ್ಡಿದ್ರು ಆಸ್ತಿ ಇದ್ದರೂ ಯಾವುದೋ ಅವ್ರಿಗೆ ಬರಲಿಲ್ಲ. ಸೊ ಈ ರೀತಿ ಆಗಿಬಿಡುತ್ತೆ. ಅದಕ್ಕೆ ನಾವು ನಮ್ಮ ಮಕ್ಳಿಗಂತ ಈಗಿಂದನೇ ಮನಿ ಸೇವಿಂಗ್ಸ್ ಮಾಡಿ ಅವ್ರ ಅಕೌಂಟಲ್ಲಿ ಅವ್ರ ಹೆಸರಲ್ಲಿ ಒಂದಷ್ಟು ಅಮೌಂಟ್ನ ಬ್ಯಾಂಕಲ್ಲಿ ಇಟ್ಬಿಟ್ರೆ ನಾಳೆ ದಿವಸ ನಾವು ಇಲ್ಲಾಂದ್ರೂ ಹೆಂಗೋ ಬದುಕ್ತವೆ ಅಲ್ವಾ. ತಂದೆ ತಾಯಿ ಇಲ್ಲದೆ ನನ್ನ ಹಸ್ಬೆಂಡು, ನನ್ನ ಮೈದ ಎಷ್ಟು ಕಷ್ಟಪಟ್ಟು ಅವರು ಅಂಗಡಿ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅನ್ನೋದು ನನಗೆ ಗೊತ್ತು. ಸೊ ಆ ಥರ ಕಷ್ಟ ಯಾರಿಗೂ ಆಗಬಾರ್ದು. ಅದರಲ್ಲೂ ಹೆಣ್ಣು ಮಕ್ಕಳು ಅಂತಂದರೆ ತುಂಬಾ ಕಷ್ಟ ಆಗುತ್ತಲ್ವ. ಅದಕ್ಕೆ ಇವಾಗಿಂದನೇ ಮನಿ ಸೇವಿಂಗ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಮಗಳ ಹೆಸರಲ್ಲಿ, ಸೊ ಈ ಪರ್ಸಲ್ಲಿ ಇನ್ಮೇಲೆ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಅಂತ. ಸೊ ನಾನು ಅಮೌಂಟ್ ಸೇವಿಂಗ್ಸ್ ಮಾಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನು ಅಂತಂದರೆ, ನೀವು ಹಿಂಗೆ ಮಾಡಿ ಫ್ರೆಂಡ್ಸ್. ನಿಮ್ಗೆ ಹೆಣ್ಮಕ್ಳು ಇರುತ್ತಲ್ಲ, ಇವಾಗಿಂದನೇ ಸೇವಿಂಗ್ಸ್ ಮಾಡೋಣ. ನಾಳೆ ದಿವಸ ಅವ್ರ ಎಜುಕೇಷನ್ ಟೈಮಲ್ಲಿ, ಇಲ್ಲ ಅವ್ರಿಗೆ ಏನಾದರೂ ಮ್ಯಾರೇಜ್ ಟೈಮಲ್ಲಿ ನಮ್ಮ ಕೈಲಾದಷ್ಟು ನಾವು ದುಡ್ಡನ್ನ ನಮ್ಮ ಮಕ್ಕಳಿಗೆ ಅಂತ ಕೊಡ್ಬೋದು. ಸೊ ಇಲ್ಲಿ ನೋಡಿ, ಒಂದು 20 ರೂಪಾಯಿ ಮತ್ತು 50 ರೂಪಾಯಿ ನೋಟ್ ಇದೆ. ಇದು ಏನು ಅಂದರೆ ನನ್ನ ಮಗಳು ಸಂಪಾದಿಸಿದ್ದು ಅಂದರೆ ಅಲ್ಲಿ ಊರಿಗೆಲ್ಲ ಹೋಗಿದ್ವಲ್ಲ, ಪಾಪನ ಕರ್ಕೊಂಡು ಹೋಗಿದ್ವಲ್ಲ, ಈ ಮಧ್ಯದಲ್ಲಿ ಹೋಗಿದ್ದೆ. ನಾನು ಹೊಸ ಚಾನಲಲ್ಲಿ ಹಾಕಿದ್ದೀನಿ. ಆ ಮನೆಗೆ ಹೋಗಿದ್ದೆ, ಅಂದರೆ ನನ್ನ ಗಂಡನ ಮನೆಗೆ ಹೋಗಿ ಹೋಮ್ ಟೂರ್ ಎಲ್ಲ ಹಾಕಿದ್ದೀನಿ. ನನ್ನನ್ನು ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಹೊಸ ಚಾನಲಲ್ಲಿ ವೀಡಿಯೋಸ್ ಎಲ್ಲ ಇದೆ, ಬೇಕಾದರೆ ನೋಡಿ. ಸೊ ಅಲ್ಲಿ ಹೋದಾಗ ಅಕ್ಕಪಕ್ಕದವರು ಗೊತ್ತಿರೋರು ಮಾತಾಡಿಸಿದಾಗ ಅವಳಿಗೆ ಅಂತ ಕೊಟ್ಟಿರೋ ಅಮೌಂಟು ತಗೊಳ್ಳಮ್ಮ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಬೇರೆ ಯಾವುದಕ್ಕೂ ಖರ್ಚು ಮಾಡಿಲ್ಲ. ನಾನು ಮನಿ ಸೇವಿಂಗ್ಸ್ ಅಂತ ಏನೂ ಎತ್ಕೊಂಡಿಲ್ಲ. ಅದು ಅವಳಿಗೋಸ್ಕರ ಅಂತಲೇ ನಾನು ಈ ಪರ್ಸಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಈ ಪರ್ಸ್ ನೋಡಿ, ಏನಾದರೂ ಗೋಲ್ಡ್ ತೊಗೊಂಡಾಗ ಬರೋವಂಥ ಪರ್ಸು, ಅದನ್ನು ನಾನು ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಖಾಲಿ ಇಡಬಾರ್ದು ಅಂತ ಅಂದ್ಬಿಟ್ಟು ಒಂದು 5 ರೂಪಾಯಿ ಆದರೂ ಇಡ್ತೀನಿ. ಯಾವತ್ತಿದ್ರೂ ಪರ್ಸು ಖಾಲಿ ಇಡಬಾರ್ದು, ಏನಾದರೂ 1 ರೂಪಾಯಿ ಆದರೂ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಈ ಪರ್ಸಲ್ಲಿ ಖಾಲಿ ಇಡ್ದಿರಾ ಈ ಅಮೌಂಟ್ ಇಟ್ಟಿದ್ದೆ. ತಗೋ ಮಗುನ ಪಕ್ಕದಲ್ಲಿ ಕೂರಿಸ್ಕೊಂಡು ವೀಡಿಯೋ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೋ. ಹುಷಾರು, ಅವ್ಳಿಗೆ ಬೇರೆ ಚಡ್ಡಿ ಹಾಕಿಲ್ಲ. ಇದೆಲ್ಲ ತೋರಿಸ್ಬಾರ್ದಮ್ಮ. ತೋರಿಸು, ಏನದು? ನಾನು ಅಂತ ಬರ್ತಿದ್ದಾಳೆ ಫ್ರೆಂಡ್ಸ್. ಇದರಲ್ಲಿ ಒಂದು ನಿಮಿಷ ತೋರಿಸ್ತೀನಿ ಇರು. ಇದರಲ್ಲಿ ಎಷ್ಟು ಅಮೌಂಟ್ ಇದೆ ಗೊತ್ತಾ? ಇರಮ್ಮ, ಬೇಡ, ತೋರಿಸು ನೀನೇ. ಎಷ್ಟಿದೆ ಅಂತ ತೋರಿಸು. ಎಷ್ಟಿದೆ ತೋರಿಸು. ಎಷ್ಟಿದೆ? 200 ರೂಪಾಯಿ ಅಲ್ಲ, 100 ಮತ್ತು 200 ರೂಪಾಯಿ, ಆಮೇಲೆ 500 ರೂಪಾಯಿ. ಸರಿ, ಹಿಂಗೆ ನೋಡ್ತಾರೋ, ಅರ್ಧ ಆಗಬಾರ್ದು.
ಫ್ರೆಂಡ್ಸ್ ಇವಾಗ 700 ರೂಪಾಯಿ ಎತ್ತಿಟ್ಟಿದ್ದೀನಿ ನಾನು ಇವಳಿಗೆ ಅಂತ ಮನಿ ಸೇವಿಂಗ್ಸು ಇವಾಗಿಂದನೇ ಮಾಡ್ತಾಯಿದ್ದೀನಿ. ನಾನು ನನ್ನ ಗಂಡ ಮಾತಾಡಿಕೊಂಡೆ ಇವಾಗ ಈ ಕೆಲಸ ನಾವು ಮಾಡ್ತಾ ಇರೋದು ನನ್ನ ಮಗಳಿಗೋಸ್ಕರ. ನಾಳೆ ಅವಳಿಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಕಿತ್ತಾಕ್ಬಾರ್ದಮ್ಮ ಅದಾಕ್ಬಾರ್ದು. ಸೊ ಈ 700 ರೂಪಾಯಿ ಎಲ್ಲಿಂದ ಅಂದರೆ ನಾನೇನು ಮನಿ ಸೇವಿಂಗ್ಸ್ ಮಾಡಿಲ್ಲ. ಈ 700 ರೂಪಾಯಿ ಇವರಪ್ಪ ಅಂದರೆ ನನ್ನ ಗಂಡ ಕಷ್ಟಪಟ್ಟು ದುಡ್ದಿರೋ ದುಡ್ಡು. ಸೊ ಅವರು ಬಾಡಿಗೆಗೆ ಹೋಗಿದ್ರು, ಡ್ರೈವಿಂಗ್ ಹೋಗಿದ್ರು, ಅದಕ್ಕೆ ಬಂದಿರೋಂಥ ಅಮೌಂಟು, ಅವ್ರು ಕಷ್ಟಪಟ್ಟಿರೋ ದುಡ್ಡು ಇದು. ಮಗಳಿಗೆ ಅಂತ ಇಟ್ಬಿಡು ಅಂತ ಹೇಳಿದ್ರು ನನಗೆ. ಸೊ ನಾವು ತುಂಬ ದಿವಸದಿಂದ ಮಾತಾಡ್ಕೊಳ್ತಾ ಬಂದ್ವಿ. ಸೊ ಇವತ್ತು ಮಾಡೋಣ, 2 ತಿಂಗಳಲ್ಲಿ ಅವಳು ಬರ್ಡೇ ಅಲ್ವಾ, ಯಾಕಮ್ಮ ಸಾಕ್ಬೇಕು. ಸೊ ಅದಕ್ಕೆ ಅವರಪ್ಪ ಕಷ್ಟಪಟ್ಟಿರೋ ದುಡ್ಡನ್ನ ನಾನು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಇವಾಗಿಂದನೇ. 700 ರೂಪಾಯಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವರೇನೇ ಕಷ್ಟಪಟ್ಟರು ಪಾಪುಗೇನೆ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನಗೂ ಏನಾದರೂ ಪೇಮೆಂಟ್ ಆಗೋ ರೀತಿ ಅಂತೂ ಇಲ್ಲ. ಒಂದು ವೇಳೆ ನನಗೂ ಏನಾದರೂ ಯೂಟ್ಯೂಬಲ್ಲಿ ಪೇಮೆಂಟ್ ಆದರೆ ಅದು ಕೂಡ ನಾನು ಮಗಳಿಗೆ ಅಂತ ಸೇವಿಂಗ್ಸ್ ಮಾಡ್ತೀನಿ. ಸೊ ಇವಾಗಿಂದನೇ ಮಗಳಿಗೆ ಅಂತ ನಾನು ಅಮೌಂಟ್ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ನಾಳೆ ದಿವಸ ನಾವು ಇಲ್ಲಾಂದ್ರೆ ಅವಳು ಚೆನ್ನಾಗಿ ಬದುಕಬೇಕು, ಅಟ್ಲೀಸ್ಟ್ ಅವಳಿಗೆ ಎಜುಕೇಷನ್ಗಾದರೂ ಆಗಬೇಕು. ನಾಳೆ ಅವಳ ಕಾಲ ಮೇಲೆ ಅವಳೇ ನಿಂತ್ಕೊಂಡು ಜೀವನ ಮಾಡಬೇಕು. ಯಾಕಂದರೆ ಯಾರು ಈ ಸಂಬಂಧಿಕರು, ಸ್ನೇಹಿತರು ಎಲ್ಲ ಎಷ್ಟು ದಿನ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲರೂ ದುಡ್ಡಿಗೆ ಬೆಲೆ ಕೊಡೋದು. ಅದಕ್ಕೆ ಯಾರನ್ನೂ ನಂಬಾರ್ದು. ಅದಕ್ಕೆ ನಾನು ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು ನಾನು ಈ ಅಮೌಂಟ್ನೆಲ್ಲ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ಸೊ ಇದೊಂದು ಒಳ್ಳೆ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಸೊ ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸ ಚಾನಲಲ್ಲಿ ನಾನು ಡೈಲಿ ಲಾಗ್ಸ್ ಹಾಕ್ತಾಯಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು, ಇಷ್ಟ ಆದರೆ ಮಾತ್ರ ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಸ್ ನೋಡಿ. ಸೊ ನಾನು ಒಂದೇ ಕೇಳೋದು, ನಿಮಗೆ ನನ್ನ ವೀಡಿಯೋಸ್ ಇಂಟ್ರೆಸ್ಟ್ ಇದ್ದು ಇಷ್ಟ ಆದರೆ ಮಾತ್ರನೇ ನೋಡಿ, ಇಷ್ಟಪಟ್ಟರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.